ಐತೆ ಅನಿಸ್ತದೆ, ಎಲ್ಲ ಐತೆ ಗೊತ್ತಿಲ್ವಲ್ಲ. ಎಲ್ಲ ಅಂಗಡಿ ಮಾಡೋದು ಸಪ್ರೇಟ್ ಕವರ್ಸು ಇದೆ ಅಲ್ಲಿ. ಯಾಕಂದರೆ ಸ್ವಲ್ಪ ಎಕ್ಸೆಲ್ ಅಲ್ವಾ, ದೊಡ್ಡದಾಗುತ್ತೆ. ಸೊ ಅದಕ್ಕೋಸ್ಕರನೇ ರೀಪ್ಲೇಸ್ ಹೇಳಿದ್ದೀನಿ. ಹೆಣ್ಮಗಳವ್ರೆ ಟೆನ್ಷನ್ ಇಲ್ಲ ಮೇಡಮ್ಗೆ, ಆರಾಮ್ಸೆ ಎಬ್ರಿಸ್ತೀನಿ. ಗೊತ್ತು. ಹೈ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಕಾಲೇಜ್ಗೆ ರೆಡಿ ಆಗಿಬಿಟ್ಟು ಕೂತಿದ್ದೀನಿ. ತಿಂಡಿ ಮಾಡಿಲ್ಲ ಮಮ್ಮಿ, ಬೂಸ್ಟ್ ಮಾಡಿಕೊಡ್ಬೇಕು, ಕುಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದರು ಅನಿಸುತ್ತೆ. ಇಲ್ಲ, ನಮ್ಮ ಅಕ್ಕ ಕೆಲಸ ಮಾಡ್ತಾವ್ರು ಬೆಳಬೆಳಿಗ್ಗೆನೇ. ಇವತ್ತು ಸ್ಯಾಟರ್ಡೇ, ನೆನ್ನೆ ಹಾಲಿಡೇ ತಾಂಡಿದ್ರಲ್ಲ, ಅದಕ್ಕೆ ಇವತ್ತು ಮಾಡ್ತಾವ್ರೆ ಅನಿಸುತ್ತೆ. ನೀನು ಬ್ಲಾಗಲ್ಲಿ ಬರ್ತೀಯಾ? ಅದು ಹೇಳಿ ಅದು ಹೇಳಿ ಕಡಿಕೆ ಹೇಳಿ ಹೇಳಿವರ್ಯೋ ಹೇಳಿ. ಹಾಲು ಬೇಕಾ ಕಾಫಿ ಬೇಕಪ್ಪ? ಹಾಂ, ಹಾಲು ಬೇಕಾ ಕಾಫಿ ಬೇಕಾ? ಹಾಲು ಮಿಲ್ಕ್ ಬೂಸ್ಟ್. ಅಲ್ಲ, ಬ್ರೆಡ್ಗೆ ಇದೆ, ಬ್ರೆಡ್ ಹಾಲು ಚೆನ್ನಾಗಿರಲ್ಲ, ಕಾಫಿ ಚೆನ್ನಾಗಿರುತ್ತೆ. ಮಮ್ಮಿ ಬೂಸ್ಟ್ ಮಾಡ್ಕೊಡ್ತಾವ್ರೆ. ಬೂಸ್ಟ್ ಮಾಡೋವರೆಗೂ ಕುತ್ಕೊಂಡು ಕುಡ್ಕೊಂಡು ಹೋಗೋಣ. ಅಲ್ಲಿ ಎಷ್ಟು ಗೊತ್ತಾ ಟೈಮ್? 10:20. ಇನ್ನೊಂದು 10 ನಿಮಿಷದಲ್ಲಿ ಹೋಗ್ಬೋದು ಆರಾಮ್ಸೆ. ಇವತ್ತೇನು ಅದೇನು ಟೈಮ್ ಹಿಡಿಯಲ್ಲ ತಿನ್ನೋದು. ಸೊ ಅದನ್ನೆಲ್ಲ ಗಾಡಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಏನು ಟೆನ್ಷನ್ ಅವರ ಹೋಗ್ತಿರ್ಲಿಲ್ವಲ್ಲ? ಏನು ಹೋಗ್ತಿದ್ಯಾ ಇವತ್ತು? ಸರಿ, ಬಂದು ಮೆಸೇಜ್ ತೋರಿಸ್ತೀನಿ. ಶನಿವಾರದ ಹೊತ್ತು ನಾನೇ ಹೋಯ್ತಿರ್ಲಿಲ್ಲ ಬೇಡ ಅಂತ, ಅದಕ್ಕೆ ನಮ್ಮ ಮನೇಲಿ ಕೇಳ್ತಾರೆ ಹಾಕೋಯ್ತಲ್ಲ ಅಂತ. ಗಾಡಿ ಈಚೆ ಹಾಕ್ಬಿಡೋಣ. ಈಚೆ ಹಾಕ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಎಲ್ಲೋ ಅಲ್ಲಿ ಈಚೆನೇ ಹೋಗಿರ್ತಾರೆ ನಾನು ಬರೋ ಮುಂಚೆನೇ. ಬಾಕ್ಸಲ್ಲಿ ಸಿಗಾಕೊಂಬಿಟ್ಟೈತೆ ಇಷ್ಟವರೆಗೂ ಈಚೆಗೆ ಬರ್ದಲ್ಲೇ. ಇವಾಗ ಬಾ ಈಚೆ. ನಾನು ತಿಂಡಿ ಎಲ್ಲ ಮುಗಿಸಿದಾಯ್ತಲ್ಲ, ಇವಾಗ ಹೊರಟಿದ್ದೀನಿ. ಅದಕ್ಕೋಸ್ಕರ ಸಾಕ್ಸೇ ಸಿಗ್ತಾಯಿಲ್ಲ. ಸಾಕ್ಸ್ ಹುಡುಕ್ತಾ ಇದ್ದೀನಿ, ಸಾಕ್ಸ್ ಸಿಗ್ತಾಯಿಲ್ಲ. ಈ ಸಾಕ್ಸ್ ಎಲ್ಲ ಹಾಕೊಂಡು ಹೋಗ್ತೀನಿ. ಇವಾಗ ಜಸ್ಟ್ ರೀಚ್ ಆದ ಮನೆಗೆ. ಈಗ ಆಲ್ರೆಡಿ 5, ಇನ್ನೇನು 6 ಆಗುತ್ತೆ ಟೈಮು. ಸೊ ಇವಾಗ ಜಸ್ಟ್ ರೀಚ್ ಆದೆ. ಎಲ್ಲ ಮಲಗೋರೆ, ಮಮ್ಮಿ ಅಕ್ಕ ಎಲ್ಲರೂ ಮಲಗೋರೆ. ಓರಿಯೋ ಎಲ್ಲ ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ಈಚೆ ಇರ್ಬೋದು, ನೋಡೋಣ. ಇವಾಗ ಎಲ್ಲರೂ ಮಲಗೋರೆ. ಲೈಟ್ ಬಿಟ್ಬಿಟ್ಟು ಹೋಗ್ತೀನಿ. ಕ್ರಿಕೆಟ್ ಆಡ್ತಾವ್ರಂತೆ, ಅಲ್ಲಾದರೂ ಹೋಗ್ಬಿಟ್ಬಿಡ್ತೀನಿ. ಒಂದು 30 ಮಿನಿಟ್ಸ್ ಇಲ್ಲ, ಇನ್ನೇನು ರಿಟರ್ನೇ ಅನಿಸುತ್ತೆ. ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟರಲ್ಲೇ ಟೈಮೇ ಆಗೋಗಿರುತ್ತೆ. ಇದ್ರೆ ಹೋಗೋದು, ಇಲ್ಲ ಅಂದರೆ ಮತ್ತೆ ರಿಟರ್ನ್ ತೊಗೊಂಬತ್ತೀನಿ. ನಡ್ಕೊಂಡು ಹೋಗೋ ಆಗಲ್ಲ. ಗಾಡಿ ತೊಗೊಂಬಂದಿರ್ತೀನಿ. ಆಡ್ತಾಯಿಲ್ಲ ಅಂದ್ಕೊಂಡೆ, ಬಟ್ ಇನ್ನೂ ಆಡ್ತಾವ್ರೆ. ಆಡ್ತಾಯಿಲ್ಲ ಅಂದ್ಕೊಂಡು ಬಂದೆ, ಬಟ್ ಆಡ್ತಾವ್ರೆ. ಡಿಸಪಾಯಿಂಟ್ಮೆಂಟ್ ಆಗಲ್ಲ ನಮಗೆ, ಪಕ್ಕ ಆಡ್ತಾನೆ. ಓ 6. ಜಸ್ಟ್ ಕ್ರಿಕೆಟ್ ಆಡ್ಕೊಂಡ್ಬಂದೆ. ಮಮ್ಮಿ ಪ್ಯಾಂಕ್ ತಂದವ್ರಂತೆ ನನಗೆ, ಎಲ್ಲಿಟ್ಟವ್ರೋ ಗೊತ್ತಿಲ್ಲ. ಶೆಲ್ಲಿಲ್ವಾ? ಇದೇನಾ? ಇಲ್ಲಿ ಐತಲ್ಲ, ಇದೇನಾ? ಅಂಗಡಿಗೆ ಐಟಮ್ ತಂದಿದ್ರಲ್ಲ, ಅದ್ರ ಜೊತೆ ತೊಗೊಂಬಂದಿರಂಗವ್ರೆ. ಯಾವುದೋ ಓಪನ್ ಮಾಡಿಲ್ಲ, ಲೈನಿಂಗ್ ಅನ್ಸುತ್ತೆ ಇದು. ಇದ್ರಲ್ಲಿ ಐತೆ ಅನಿಸ್ತದೆ, ಎಲ್ಲ ಐತೆ ಗೊತ್ತಿಲ್ವಲ್ಲ. ಎಲ್ಲ ಅಂಗಡಿ ಮಾಡೋದು ಸಪ್ರೇಟ್ ಕವರ್ಸು ಇದೆ ಅಲ್ಲಿ. ಇದು ಬ್ಯಾಗು ಎಲ್ಲ ಐತೆ ಗೊತ್ತಿಲ್ವಲ್ಲ. ಯಾವುದು ಅನ್ನೋದೇ ಗೊತ್ತಿಲ್ಲ, ಎಲ್ಲೈತೆ ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಕರ್ಕೊಂಬಂದ್ಬಿಡ್ತೀನಿ, ಗೊತ್ತಿಲ್ಲ ನನಗೆ ಎಲ್ಲೈತೆ ಅಂತ. ಅಮ್ಮ ಅಲ್ಲ ಅಷ್ಟೊಂದು ಐತಲ್ಲಮ್ಮ, ಎಲ್ಲ ಬ್ಯಾಗೇ ಐತೆ ಅಲ್ಲಿ. ಅದಲ್ಲ, ವೈಟ್ ಕವರ್, ವೈಟ್ ಹ್ಯಾಂಡಲ್ ಕವರ್ ಅಲ್ಲಿ ಐತೆ ನೋಡು. ಹ್ಯಾಂಡಲ್ ಕವರಾ? ನಾನು ಯಾವ್ದು ನೋಡಿದ್ದು ಅದೇ ತಾನೇ ನೋಡಿದ್ದು. ಇದಾ? ಇಲ್ಲ, ಇದೇನೆ ವೈಟ್ ಕವರ್. ಈ ಬ್ಯಾಗು ಇದೆ. ಶರ್ಟ್ ಐತೆ ಇದರಲ್ಲಿ, ಗೊತ್ತಿಲ್ಲ. ಶರ್ಟ್ ಇದ್ದರೆ ಹೆಂಗೋ ಫಂಕ್ಷನ್ ಐತೆ, ಒಂದು ಫಂಕ್ಷನಿಗೆ ಆಗುತ್ತೆ. ಶೆಕೆ, ಸ್ವಲ್ಪ ಮುಖ ತೊಳ್ಕೊಬೇಕು ಫಸ್ಟು. ಪ್ಯಾಂಟ್ ಊಟ ತೊಳ್ಕೊತೀನಿ. ಇದೇನಾ? ಪ್ಯಾಂಟ್ ಶರ್ಟ್ ತಂದೆ ಇಲ್ವಲ್ಲ? ಓಹ್, ಹೆಸರೇ ಸುತ್ತಿಸ್ತೀಯಮ್ಮ. ಇದೇ ಥರದ್ದು ಐತೆ ನೋಡಿ, ತಗೊಂಡು ಫುಲ್ಲು ಶೆಕೆ ಏನಲ್ಲಪ್ಪ. ಅಂಗಡಿಗೆ ನ್ಯೂ ಸೇಲ್ಸಿಗೆ ತಂದಿರೋದ್ರಲ್ಲಿ ನ್ಯೂ ಅರೈವಲ್ಸಲ್ಲಿ ಒಂದು 2 ಶರ್ಟ್ ನನಗೆ. ಸರಿ ಗಾಯ್ಸ್, ಸರಿ ಎಲ್ಲ ಫಸ್ಟು ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಎಲ್ಲ ಅಂತ. ಫಸ್ಟ್ ಮುಖ ತೊಳ್ಕೊಂಬಂದು ಆಮೇಲೆ ಟೇಸ್ಟ್ ಮಾಡ್ತೀನಿ. ಗೈಸ್, ಮಮ್ಮಿ ಶರ್ಟ್ ತಂದಿರೋದು ಚೂರು ದೊಡ್ಡ, ಅದಕ್ಕೋಸ್ಕರನೇ
ಬೇಡ ಅಂತ ಅಲ್ಲ. ಸೊ ಅದನ್ನ ರಿಟರ್ನ್ ಮಾಡೋಕ್ಕೆ, ಯಾಕಂದರೆ ಸ್ವಲ್ಪ ಎಕ್ಸೆಲ್ ಅಲ್ವಾ, ದೊಡ್ಡದಾಗುತ್ತೆ. ಸೊ ಅದಕ್ಕೋಸ್ಕರನೇ ರೀಪ್ಲೇಸ್ ಹೇಳಿದ್ದೀನಿ. ಸೊ ಹತ್ತ ನಾನು ಈಗ ಹೋಗ್ಬಿಟ್ಟು ಹಾಲು ತೊಗೊಂಬರ್ಬೇಕು. ಗಾಡಿ ಈಚೆನೇ ಐತೆ ನಂದು, ಅದು ಲೈಟ್ ಆಗಕ್ಕಂಗೆ ಬಿಟ್ಟವ್ರೆ. ಗಾಡಿ ಈಚೆನೇ ಐತೆ, ಹೋಗ್ಬಿಟ್ಟು ಹಾಲು ತೊಗೊಂಬಂದ್ಬಿಟ್ಟು ಮನೆಗೆ ಕೊಟ್ಬಿಟ್ರೆ ನನ್ನ ಕೆಲಸ ಅರ್ಧ ಮುಗಿಯುತ್ತೆ. ಇನ್ನೂ ಹೋಗಿ ನೀರು ತರಬೇಕು. ಒಂದು ಬಾಟ್ಲು ಒಂದೇ ಒಂದು ಐತೆ. ಸೊ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟು ಕರೆಕ್ಟಿರಿ. ಫಸ್ಟು ಹೋಗೋ ಮುಂಚೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಕಾಲೇಜ್ಗೆ ಹೋದರೆ ಒಂದೇ ಸಲ ಹಾಕೋದು ಬೆಳಿಗ್ಗೆ ಹೊತ್ತು. ಫೋನ್ ಚಾರ್ಜ್ ಹಾಕ್ಬಿಟ್ಟು ಹಾಲು ತೊಗೊಂಬಿಟ್ಬಿಡ್ತೀನಿ. ತೊಗೊಂಬಂದು ಹಾಲೆಲ್ಲ ತೊಗೊಂಬಂದು ಕೊಟ್ಟು, ಇನ್ನೊಂದು ನೀರೊಂದು ಪೆಂಡಿಂಗ್ ಐತೆ, ಆ ನೀರೊಂದು ತಂದು ಕೊಟ್ಬಿಟ್ರೆ ಏನು ಕೆಲಸ ಇರೋಲ್ಲ. ಅದು ಕಚ್ಚೋಕ್ಕೆ ನೋಡ್ತಾಯಿದ್ದೆ. ಅಂಗಡಿ ಹತ್ರ ಹೋಗ್ಬಿಟ್ಟು ಇನ್ನೂ ಅಂಗಡಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡ್ಕೊಂಬರೋ ಅಷ್ಟಲ್ಲೆಲ್ಲ ಟೈಮ್ ಆಗುತ್ತೆ. ಇವಾಗ 7 ಅನಿಸುತ್ತೆ. ಕರೆಕ್ಟು 7. ಬರ್ಬೇಕಾದ್ರೆ 7 ಆಗಿತ್ತು. ಒಂದು 8:30 ಅಷ್ಟಲ್ಲಿ ಕ್ಲೋಸ್ ಮಾಡಿ ನೀರು ತಂದ್ಬಿಟ್ಟು ಇಟ್ಬಿಟ್ರೆ ಕೆಲಸ ಫಿನಿಶ್. ಗಾಯ್ಸ್, ಅಡುಗೆಗೆ ಮಶ್ರೂಮ್ ಎಲ್ಲ ಕಟ್ ಮಾಡಿ ಇಟ್ಟವ್ರೆ. ಅಂದರೆ ಪಕ್ಕ ಮಶ್ರೂಮ್ ಪಲಾವ್ ಮಾಡ್ತಾವ್ರೆ ಅನಿಸುತ್ತೆ ನಮ್ಮ ಅಕ್ಕ. ಇವಾಗ ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ತೆಗೆದ್ಬಿಟ್ಟು ಇಟ್ಟವ್ರೆ. ಈರುಳ್ಳಿ, ಜಾರ್, ಕುಕ್ಕರ್, ಮಶ್ರೂಮಲ್ಲಿ ವಾಷಿಂಗ ಇಲ್ಲಿದೆ, ಮಾಡ್ತಾವ್ರೆ. ಸೊ ಅವ್ರು ಇವಾಗ 9:20. ಎಷ್ಟೊತ್ತಾಗುತ್ತೆ? ಒಂದು ಹಾಫ್ ಆನ್ ಅವರಾ? ಅವ್ರು ಹಾಫ್ ಆನ್ ಅವರ್ ಮಾಡೋ ಅಷ್ಟರಲ್ಲೆಲ್ಲ ಗಾಡಿಯೆಲ್ಲ ಒಳ್ಳೆ ಹಾಕ್ಬಿಟ್ಟು ನಾನು ಗಾಡಿಯೆಲ್ಲ ಒಳಗಡೆ ಹಾಕ್ಬಿಟ್ಟು ಎಡಿಟ್ ಮಾಡೋಣ ಅಂದ್ಕೊಂಡೆ. ಬಟ್ ಎಡಿಟ್ ಮಾಡೋಕ್ಕೆ ಹೋದಾಗ ಊಟಕ್ಕೆ ಕರೆದ್ಬಿಟ್ರೆ ಅರ್ಧಂಬರ್ಧ ಎಡಿಟ್ ಮಾಡಿಬಿಟ್ಟು ಹೋದಾಗ ಮರ್ತೋಗ್ಬಿಟ್ಟಿರ್ತೀನಿ ಎಲ್ಲಿಂದ ಮಾಡಬೇಕು ಅಂತ. ಅಲ್ಲಿ ನಿಂತಿರ್ತದೆ, ಏನೇನೋ ಕೇಳ್ಕೊಂಡು ಹೋಗಿರ್ತೀನಿ, ಮತ್ತೆ ಅದೇನೇನೋ ಬಂದ್ಬಿಟ್ಟು ಏನೇನೋ ಮಾಡಿಬಿಟ್ಟಿರ್ತೀನಿ. ಸೊ ಒಟ್ಟಿಗೆ ಊಟ ಮಾಡ್ಕೊಂಬಂದೇ ಮಾಡ್ತೀನಿ ಎಡಿಟ್ನ. ಫಸ್ಟಿಗೆ ಗಾಡಿಯೆಲ್ಲ ಹಾಕ್ತೀನಿ. ಗಾಡಿಯೆಲ್ಲ ಹಾಕ್ಬಿಟ್ಟು ಡೋರ್ ಲಾಕ್ ಮಾಡಿಬಿಟ್ಟು ಒಳಗಡೆ ಹೋಗ್ತೀನಿ. ಗೈಸ್, ಊಟ ಎಲ್ಲ ಮುಗಿಸ್ಕೊಂಬಂದೆ. 10:30 ಆಗೋಗೈತೆ ಇವತ್ತು. ಊಟ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಬಂದೆ. ಇನ್ನೇನು ರೆಸ್ಟ್ ಎಲ್ಲ ಮಾಡೋದು. ಸರಿ ಆಯಿತು. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೂ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ನೋಡಿ, ಆರಾಮ್ಸೆ ಬಂದ್ಬಿಟ್ಟು ಹೆಂಗೆ ಟೆನ್ಷನೇ ಇಲ್ಲ ಮೇಡಮ್ಗೆ. ಆರಾಮ್ಸೆ ಎಬ್ರಿಸ್ತೀನಿ. ಗೊತ್ತು ಹೆಂಗೂ ಎಬ್ರಿಸಲ್ಲ, ಅದಕ್ಕೆ ಇಲ್ಲೇ ಮಲ್ಗೋಣ ಅಂತ ಮಲ್ಕೊಂಡು. ಬಾಯ್ ಬಾಯ್.